ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಾಯಂಕಾಲ ವೇಳೆಯಲ್ಲಿ ನಾವು ಒಂದು ವಚನ ಓದಿಕೊಳ್ಳೋಣ. ದೇವರಿಗೆ ಸ್ತೋತ್ರ. ಮತ್ತಾಯ 5:11. ದೇವರ ಸ್ತೋತ್ರವಾಗಲಿ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋಲಿಸಿದರೆ ನೀವು ಧನ್ಯರು. ದೇವರ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನನ್ನ ನಿಮಿತ್ತ ಅಂತ ಹೇಳಿದ್ದಾರೆ ದೇವರು. ನನ್ನ ನಿಮಿತ್ತ ನಿಮಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಕೂಡ ನೀವು ಏನ್ ಮಾಡಿ ಸಮಾಧಾನ ಪಡಬೇಕು. ಯಾಕಂತಂದ್ರೆ ಈ ದೇವ್ರ ಮಕ್ಕಳಿಗೆ ಸಹಜವಾದ ಮಾತುಗಳು ಬರೋದು, ಆದ್ರೂ ಕೂಡ ತಾಳ್ಮೆ ಶಕ್ತಿಯಿಂದ ನಾವು ನಿಧಾನವಾಗಿ ಜೀವಿಸಬೇಕು. ದೇವ್ರ ನಾಮ ಸ್ತೋತ್ರವಾಗಲಿ. ಯಾಕಂತಂದ್ರೆ ನನ್ನ ನಿಮಿತ್ತವಾಗಿ ನಿಮ್ಮ ಮೇಲೆ ಸುಳ್ಳು 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 ಹೇಳಿ ಕೆಟ್ಟ ಕೆಟ್ಟ ಮಾತಾಡ್ತಾರಂತೆ. ಅದಕ್ಕೋಸ್ಕರ ನಾವು ಹೇಳಬೇಕು, ನನ್ನ ನಿಮಿತ್ತವಾಗಿ ನನ್ನ ನಿಮಿತ್ತ ಅಂದ್ರೆ ದೇವರ ನಿಮಿತ್ತವಾಗಿ ಜನರು ಏನ್ ಮಾಡ್ತಾರಂತೆ, ನಿಂದಿಸ್ತಾರೆ. ಇವ್ರೇನ್ ಮಾಡ್ತಾರ, ಇವ್ರೇನು ಅಂತಂದ ಒಂಥರ ನಿಂದಿಸಿ ಅಂತಂದ್ರೆ ಹೀಯಾಳಿಸ್ತಾರಂತೆ. ಅದಕ್ಕಾಗಿ ನಾವು ಹಿಂಸೆ ಪಡಿಸಿ, ನಿಮ್ಗೆ ಎಷ್ಟೇ ಹಿಂಸೆ ಪಡಿದ್ರು ಕ್ರಿಸ್ತರಿಗೆ ಹಿಂಸೆ ಪಡಿಸೋದು ಸಾಧ್ಯ ಅದ ಅವ್ರಿಗೆ. ಯಾಕಂದ್ರೆ ಈ ಲೋಕದಲ್ಲಿ ಅನೇಕ ಮಕ್ಕಳಿಗೆ, ಪಾಸ್ಟರ್ಗಳಲ್ಲಿ, ವಿಶ್ವಾಸಿಗಳಲ್ಲಿ, ಕ್ರಿಸ್ತರ ಮಕ್ಕಳಿಗಾಗಲಿ ಅನೇಕ ತೊಂದರೆಗಳು ಬರ್ತಾ ಇದೆ. ದೇವರಿಗೆ ಸ್ತೋತ್ರ. ಅನೇಕ ಕಷ್ಟ ಬರ್ತಾ ಇದೆ. ಅದಕ್ಕೆ ಜನರು ಏನ್ ಮಾಡ್ತಾರೆ, ನಿಂದಿಸ್ಲತ್ತಾರೆ, ಹಿಂಸೆ ಪಡಿಸ್ಲತ್ತಾರ. ಆದ್ರೂ ಕೂಡ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಅಂದ್ರೆ ನಮ್ಮೆಲ್ಲರ ಮೇಲೆ, ಈ ಲೋಕದ ಮೇಲೆ, ಎಲ್ಲಾ ಪ್ರಪಂಚದಾಗಿರುವಂತ ಎಲ್ಲಾ ದೇವರ ಮಕ್ಕಳ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳ್ತಾರೆ ದೇವರ ಮಕ್ಕಳಿಗೆ. ಆದ್ರೆ ನಾವೇನ್ ಮಾಡ್ಬೇಕು, ಅವ್ರು ಸುಳ್ಳಾಗಿ ಹೋಲಿಸ್ತಾರಂತೆ. ಸುಳ್ಳಾಗಿ ಹೋಲಿಸಿದರೆ ನೀವು ಧನ್ಯರು. ಅವರು ಸುಳ್ಳಾಗಿ ಹೋಲಿದ್ರು ಕೂಡ ನಾವು ದೇವರಲ್ಲಿ ಕರೆಕ್ಟ್ ಆಗಿರಬೇಕು, ನಾವು ದೇವರಲ್ಲಿ ಭಯಭಕ್ತಿಗಳವರಾಗಿರ್ಬೇಕು, ನಾವು ದೇವರಲ್ಲಿ ನೀತಿವಂತರಾಗಿರಬೇಕು, ದೇವರಲ್ಲಿ ನಂಬಿಗಸ್ತರಾಗಿರಬೇಕು. ಹಾಗೆ ನಮ್ಗೆ ಏನ್ ಮಾಡ್ತಾರಂತೆ, ದೇವರು ನಮ್ಮನ್ನು ಧನ್ಯರನ್ನು ಕೇಳಿದ್ದಾರೆ. ದೇವರಿಗೆ ಸ್ತೋತ್ರ. ನಾವು ಯಾರ ಕೈಲಿ ಏನು ಅನಿಸ್ಕೊಳ್ಳಲ್ಲ, ನಮ್ಗೆ ಯಾರೇನು ಬೈಬೇಡೋದು, ಅನ್ಬೇಡೋದು, ಏನು ಮಾಡ್ಬೇಡೋದು ಅಂದ್ರೆ ನಾವು ಯಾವುದೇ ಕಾರಣಕ್ಕೆ ದೇವ್ರ ರಾಜ್ಯಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ದೇವ್ರಿಗೆ ನಾವು ಮೆಚ್ಚಿಸೋ ಕೆಲಸನೂ ಮಾಡ್ತಾ ಇಲ್ಲ ಅಂತ ಅರ್ಥ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಮ್ಮ ಈ ಲೋಕದ ನಮ್ಮ ಕೆಟ್ಟ ಕೆಟ್ಟ ಮಾತು ಹೊಡೆದ್ರು ಕೂಡ ನಾವೇನಾಗಬೇಕು, ನಾವು ಧನ್ಯರು ಅನಿಸ್ಕೋಬೇಕಾದ್ರೆ ಇವೆಲ್ಲ ಬರ್ಲಿಕ್ಕೆ ಸಹಜ. ಆದ್ರೂ ಕೂಡ ನಾವು ಈ ಲೋಕದಲ್ಲಿ ಜಯಿಸಬೇಕು. ದೇವ್ರು ಯಾಕೆ ಜಯಿಸೋದ್ರು ಅದೇ ರೀತಿ ನಾವು ಈ ಲೋಕ ಜಯಿಸಬೇಕು. ಪ್ರಿಯ ದೇವ್ರ ಮಕ್ಕಳು. ಯಾಕಂದ್ರೆ ಈ ಲೋಕ ಅಂಧಕಾರ ಶಕ್ತಿ ಇದು. ಆ ಅಂಧಕಾರ ಶಕ್ತಿ ನಾವೇನ್ ಮಾಡಬೇಕು, ಸೋಲಿಸಬೇಕು. ಎದ್ರ ಮೂಲಕ ಸೋಲಿಸಬೇಕು? ವಾಕ್ಯದ ಮೂಲಕ, ಪ್ರಾರ್ಥನೆ ಮೂಲಕ ನಾವು ಜಯಿಸಬೇಕು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಆವಾಗಲೇ ದೇವರು ನಮ್ಮನ್ನು ಧನ್ಯರ ಒಂದು ಪಟ್ಟಿಯಲ್ಲಿ ಸೇರಿಸ್ತಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ಈ ವಾಕ್ಯದ ಪ್ರಕಾರ ಎಲ್ಲರನ್ನು ಈ ದಿನಗಳಲ್ಲಿ ಒಟ್ಟಾಗಿ ದೇವರ ಸ್ತೋತ್ರ ಮಾತಾಡಲಿ. ಪ್ರತಿಯೊಂದು ಮಕ್ಕಳಿಗೆ ಈ ಹೃದಯದಲ್ಲಿ ಈ ವಾಕ್ಯ ಕಾರ್ಯ ಮಾಡಬೇಕು. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ಬಿಡುಗಡೆ ನಾಯಕನೇ ನಿನಗೆ ಸ್ತೋತ್ರ. ಅದ್ಭುತ ಸ್ವರೂಪನೇ ನಿನಗೆ ಸ್ತೋತ್ರ. ಆಲೋಚನೆ ಕರ್ತನೆ ನಿನಗೆ ಸ್ತೋತ್ರ. ಕರ್ತನೆಪ್ಪ, ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ದೇವ, ನಿನಗೆ ಸ್ತೋತ್ರ. ಕರ್ತನೆ, ನೀನು ಬಿಡುಗಡೆ ಕೊಡುವಂಥ ಸರ್ವಶಕ್ತನಾಗಿದೆಯಪ್ಪ, ನಿನಗೆ ಸ್ತೋತ್ರ. ಕರ್ತನೆಪ್ಪ, ಕ್ರಿಸ್ತವ್ರ ಮೇಲೆ ಕರ್ತನೆಪ್ಪ, ನಿನ್ನ ಮಕ್ಕಳ ಮೇಲೆ ಕರ್ತನೆ ಕೆಟ್ಟ ಕೆಟ್ಟ ಮಾತಾಡುವಾಗ ಕರ್ತನೆ ಅಪ್ಪ, ಸುಳ್ಳಾಗಿ ಹೋರಿಸುವಾಗ ಕರ್ತನೆಪ್ಪ, ಪ್ರತಿಯೊಂದು ಮಕ್ಕಳು ತಾಳ್ಮೆ ಶಕ್ತಿಯಲ್ಲಿ ದುಡಿದು ಕರ್ತನೆ, ನೀ ದಿನ ಬರೋವರೆಗೂ ಕರ್ತನೆ ಅಪ್ಪ, ಅವರು ತಾಳ್ಮೆ ಶಕ್ತಿಯಿಂದ ಜೀವಿಸುವಾಗ ಕರ್ತನೆ ಅಪ್ಪ, ನೀವು ಧನ್ಯರು ಅಂತ ಹೇಳಿದಿ ದೇವ, ನಿನಗೆ ಸ್ತೋತ್ರ. ಕರ್ತನೆ ಅಪ್ಪ, ತಾಳ್ಮೆ ಶಕ್ತಿ ಕೊಟ್ಟು ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸು. ನಿನ್ನ ಬಲ ಬೇಕು ದೇವ, ಮನುಷ್ಯನ ಬಲ ಸಾಲದು ದೇವ, ನಿನಗೆ ಸ್ತೋತ್ರ. ಕರ್ತನೆ ಅಪ್ಪ, ನಿನ್ನ ಕೃಪೆಯಂತೆ ಬದುಕೋತೆ ಸಹಾಯ ಮಾಡು ದೇವ, ನಿನಗೆ ಸ್ತೋತ್ರ. ಎಲ್ಲ ಕ್ರಿಸ್ತವ ಮಕ್ಕಳು ಕರ್ತನೆ ಈ ದಿನಗಳಲ್ಲಿ ಬಹಳಷ್ಟು ಕರ್ತನೆ ಅಪ್ಪ ಪೀಡಿಸ್ತಾ ದೇವ, ನಿನಗೆ ಸ್ತೋತ್ರ. ಅನೇಕ ಮಕ್ಕಳಿಗೆ ಕಷ್ಟ ಕೊಡ್ತಾ ಇದ್ದಾರೆ ದೇವ, ನಿನಗೆ ಸ್ತೋತ್ರ. ಅಂತ ಮಕ್ಕಳಿಗೆಲ್ಲ ಈ ದಿನಗಳಲ್ಲಿ ಮುಟ್ಟಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡು ಅಪ್ಪ. ನಿನ್ನ ಚಿತ್ತವಂತೆ ಆ ಮಕ್ಕಳಿಗೆ ಕರ್ತನೆಪ್ಪ ಬಲಪಡಿಸು ದೇವ, ನಿನಗೆ ಸ್ತೋತ್ರ. ಕರ್ತನೆಪ್ಪ, ನಿನ್ನ ಬಲ ಶಕ್ತಿಯಿಂದ ಜೀವಿಸಬೇಕು ದೇವ, ನಿನಗೆ ಸ್ತೋತ್ರ. ಈ ಲೋಕನೇ ಜಯಿಸಿದಂತ ನೀನು ಕರ್ತನೆ, ನಿನ್ನ ಮಕ್ಕಳಾಗಿ ನಾವಾಗಲಿ ಇನ್ನೊಬ್ಬರಾಗಲಿ ಕರ್ತನೆಪ್ಪ, ಇಡೀ ಲೋಕದಾಗ ಎಲ್ಲಾ ಮಕ್ಕಳಾಗಲಿ ಕರ್ತನೆಪ್ಪ ಜಯಿಸುವಂತೆ, ಈ ಅಂಧಕಾರ ಶಕ್ತಿ ಎದುರಿಸುವಂತೆ ನಿನ್ನ ಬಲ ಶಕ್ತಿ ನೀಡು ದೇವ, ನಿನಗೆ ಸ್ತೋತ್ರ. ಕರ್ತನೆ, ಯಾಕಂದ್ರೆ ನೀನು ಕರ್ತನೆ ಒಳ್ಳೆಯವನು ರಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆಯಪ್ಪ, ನಿನಗೆ ಸ್ತೋತ್ರ. ಕಡೆಯವರೆಗೂ ತಾಳ್ಮವನ್ನು ಧನ್ಯನು ಅಂತ ಹೇಳಿದೆಯಪ್ಪ, ನಿನಗೆ ಸ್ತೋತ್ರ. ಕರ್ತನೆಯಪ್ಪ, ನೀ ಬರೆದಿರೋ ಹತ್ತಿರವಾಗಿದೆ ಕರ್ತನೆ. ಯಾರು ಈ ದಿನಗಳಲ್ಲಿ ಬಿದ್ದು ಹೋಗದೆ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರ್ಕೊಂಬದೆ ಕರ್ತನೆ, ಕಡೆಯವರು ದೃಢವಾಗಿ ನಿಲ್ಲುವಂತೆ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಮುಟ್ಟು ಮಾತನಾಡು ದೇವ, ನಿನಗೆ ಸ್ತೋತ್ರ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ,
ಆಮೇನ್ ಆಮೇನ್. ಫೇಸ್